ನಯನತಾರ ಸೌತ್ ಚಿತ್ರರಂಗದಲ್ಲಿ ಲೇಡಿ ಸೂಪರ್ ಸ್ಟಾರ್ ಎಂದೇ ಖ್ಯಾತರಾಗಿದ್ದಾರೆ. ಇತ್ತೀಚೆಗಷ್ಟೇ ನಯನತಾರ ಅಭಿನಯದ ಅನ್ನಪೂರ್ಣಿ ಸಿನಿಮಾ ವಿವಾದಗಳಿಗೆ ಎಡೆಮಾಡಿಕೊಟ್ಟಿದ್ದು ಎಲ್ರಿಗೂ ಗೊತ್ತೇ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿದ್ದ ಈ ಸಿನಿಮಾವನ್ನ ತೀವ್ರ ವಿವಾದದ ಬಳಿಕ ತೆಗೆದುಹಾಕಲಾಗಿದೆ. ಇದಾದ ನಂತರ ನಯನತಾರ ಕೂಡ ಈ ಸಿನಿಮಾದ ಪರವಾಗಿ ಕ್ಷಮೆ ಕೇಳಿದ್ರು. ಅಲ್ಲದೆ ಬಾಲಿವುಡ್ ಕಿಂಗ್ ಶಾರುಖ್ ಖಾನ್ ಜೊತೆ ನಟಿಸಿದ್ದ ಜವಾನ್ ಚಿತ್ರದ ಸೂಪರ್ ಡೂಪರ್ ಯಶಸ್ಸಿನೊಂದಿಗೆ ನಯನತಾರ ಬಾಲಿವುಡ್ನಲ್ಲೂ ಒಳ್ಳೆಯ ಕ್ರೇಜ್ ಹುಟ್ಟುಹಾಕಿದ್ದಾರೆ. ಇದೀಗ ನಯನತಾರ ತಮ್ಮ ಪತಿ ವಿಘ್ನೇಶ್ ಶಿವನ್ ನಿರ್ಮಿಸ್ತಾ ಇರುವ ಎಲ್ಐಸಿ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ ಎನ್ನಲಾಗಿತ್ತು. ಈ ಚಿತ್ರದಲ್ಲಿ ಪ್ರದೀಪ್ ರಂಗನಾಥನ್, ಕೀರ್ತಿ ಶೆಟ್ಟಿ, ಎಸ್.ಜೆ. ಸೂರ್ಯ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ನಯನತಾರ ಪ್ರಮುಖ ಪಾತ್ರದಲ್ಲಿದ್ದಾರೆ. ಜೀವ ವಿಮಾ ನಿಗಮ ಈ ಚಿತ್ರದ ಶೀರ್ಷಿಕೆಗೆ ಆಕ್ಷೇಪಣೆಗಳನ್ನು ಎತ್ತಿದೆ, ನೋಟಿಸ್ ಸಹ ನೀಡಿದೆ. ಇದರಿಂದಾಗಿ ಚಿತ್ರಕ್ಕೆ ಆರಂಭದಿಂದಲೂ ಹಿನ್ನಡೆಯಾಯಿತು. ಈ ಹಿನ್ನೆಲೆಯಲ್ಲಿ ಚಿತ್ರದಿಂದ ಹಿಂದೆ ಸರಿಯಲು ನಯನತಾರ ನಿರ್ಧರಿಸಿದ್ದು, ಚಿತ್ರತಂಡಕ್ಕೆ ಮತ್ತೊಂದು ಬಿಗ್ ಶಾಕ್ ಸಿಕ್ಕಿದೆ ಎನ್ನಲಾಗ್ತಿದೆ. ಸದ್ಯ ಸೌತ್ ಹೀರೋಯಿನ್ಗಳಲ್ಲೇ ಭಾರೀ ಸಂಭಾವನೆ ಪಡಿತಾ ಇರುವ ನಯನತಾರ ಈ ಸಿನಿಮಾದಿಂದಲೂ ದೊಡ್ಡ ಮೊತ್ತದ ಸಂಭಾವನೆಯನ್ನೇ ನಿರೀಕ್ಷಿಸಿದ್ರು. ಆದರೆ ಪತಿ ವಿಘ್ನೇಶ್ ಈ ಸಿನಿಮಾದ ಭಾಗವಾಗಿರುವ ಕಾರಣ ನಯನತಾರ ಕಡಿಮೆ ಸಂಭಾವನೆಯಲ್ಲಿ ಸಿನಿಮಾ ಮಾಡಬೇಕಾಗಿತ್ತು. ಆದ್ದರಿಂದಲೇ ಸಿನಿಮಾ ತೊರೆಯಲು ನಿರ್ಧರಿಸಿದ್ದಾರೆ ಎಂಬ ಊಹಾಪೋಹಗಳು ಕೇಳಿಬರ್ತಿವೆ.